ಕೋಟಿ ಕೋಟಿ ಮೌಲ್ಯದ ನೂಲುಗಳು ಕೊಳೆತ ಬಿದ್ದಿದ್ದಾವೆ. ಅದನ್ನು ಬೆಂಕಿ ಹಾಕುವಂತ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ನುಸುಳುಕೋರರನ್ನ ಬೀದಿಯಲ್ಲಿ ಕಸ ಗುಡಿಸುವ ಹಾಗೆ ಗುಡಿಸಿ ಅಟ್ಲಿಕ್ಕೆ ಅಭಿಯಾನ ನಡೀತಾ ಇದೆ. ಬಾಂಗ್ಲಾ ಸಂಪೂರ್ಣವಾಗಿ ನಶಿಸಿ ಹೋಗಲಿದೆ, ನೆನಪಿಡಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಮಗೆ ಒಂದು ಪ್ರಶ್ನೆ ಬಹಳ ಗಂಭೀರವಾಗಿ ಕಾಡ್ತಾ ಇತ್ತು ಭಾರತೀಯರಿಗೆ. ಅದು ಮಾಧ್ಯಮದಿಂದ ಹಿಡಿದು ಜನಸಾಮಾನ್ಯರವರೆಗೆ ಒಂದು ಅಂತರ್ಗತ ಚರ್ಚೆಯಾಗಿ ಕೇಂದ್ರ ಸರ್ಕಾರ ಮತ್ತು ಮೋದಿಯವರ ಮೇಲೆ ಪರೋಕ್ಷ ವಾಗ್ದಾಳಿ ಮತ್ತು ಆರೋಪಿತ ಒಂದು ಸೂತ್ರವಾಗಿ ಬಾಂಗ್ಲಾದಲ್ಲಿ ಯಾವತ್ತು ಹಸೀನಾ ಅವರ ಪದಚ್ಯುತಿ ಆಯಿತೋ, ಅಲ್ಲಿಂದ ಪಲಾಯನಗೈದು ಭಾರತದಲ್ಲಿ ಬಂದು ಅವರು ರಕ್ಷಣೆಯನ್ನು ಪಡೆದ್ರು, ಅಲ್ಲಿ ಒಂದು ಹೊಸ ವ್ಯವಸ್ಥೆ ಯಾವಾಗ ನಿರೂಪಣೆ ಆಯಿತೋ, ಅಲ್ಲಿಂದ ಭಾರತದ ಮೇಲೆ, ಭಾರತೀಯರ ಮೇಲೆ, ಭಾರತದ ಒಂದು ಮನಸ್ಸನ್ನು ಕಲಕುವ ರೀತಿಯಲ್ಲಿ, ತಲ್ಲಣಿಸುವ ರೀತಿಯಲ್ಲಿ ಹಿಂದೂಗಳ ಮಾರಣ ಹೋಮದ ರಕ್ತದೋಕುಳಿ ಬಾಂಗ್ಲಾದ ಬೀದಿ ಬೀದಿಗಳಲ್ಲಿ, ಮನೆಗಳಲ್ಲಿ ನಡೀತಾ ಇದೆ. ಅದರ ಮಾರಣ ಹೋಮ ಯಾವ ಮಟ್ಟದಲ್ಲಿತ್ತು ಅಂತಂದ್ರೆ, ಇಡೀ ಭಾರತೀಯ ಮನಸ್ಸನ್ನ ಅತ್ಯಂತ ಕಟುವಾಗಿ ಕಲುಕಿತು. ಅದು ದುರ್ದೈವ ಅಂದ್ರೆ, ಇಲ್ಲಿನ ನಮ್ಮ ಮುಸ್ಲಿಂ ಬಂಧುಗಳಾಗಲಿ, ಬುದ್ಧಿಜೀವಿಗಳಾಗಲಿ, ಎಡಪಂಥೀಯರಾಗಲಿ, ಇಂಡಿ ಕೂಟದವರಾಗಲಿ, ಮುಖ್ಯವಾಗಿ ಕಾಂಗ್ರೆಸ್ಸಿಗರಾಗಲಿ, ಯಾರೂ ಕೂಡ ಬಾಂಗ್ಲಾದಲ್ಲಿ ಹರಿತಾ ಇರುವಂಥ ಹಿಂದೂಗಳ ರಕ್ತಕ್ಕೆ, ಮಾರಣ ಹೋಮಕ್ಕೆ ಅವರು ಮಿಡಿಲಿಲ್ಲ, ಮಾತಾಡಲಿಲ್ಲ, ಪ್ರತಿಕ್ರಿಯಿಸಲಿಲ್ಲ. ಎಲ್ಲೋ ಇಸ್ರೇಲ್ನಲ್ಲಿ ಆಗುವಂಥ ಘಟನೆಗೆ ಭಾರತೀಯ ಕಾಂಗ್ರೆಸ್ ಪಕ್ಷ ಸಂಸತ್ತಿನ ಹೊರಗೆ ಮತ್ತು ಒಳಗೆ ಧ್ವನಿಸ್ತದೆ. ಆದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದಲ್ಲಿ ನಡೆಯುವ ಹಿಂದೂಗಳ ಮಾರಣ ಹೋಮಕ್ಕೆ ಅದು ತುಟಿಯನ್ನ ಹೊಲಿದುಕೊಳ್ತದೆ. ಇದು ಒಂದು ಕಡೆಯಾದರೆ, ಇನ್ನೊಂದು ಕಡೆ ಭಾರತದ ಅತ್ಯಂತ ಬಲಿಷ್ಠವಾದಂಥ ನಾಯಕತ್ವವನ್ನು ಹೊಂದಿದ ದೇಶ, ಸೂಪರ್ ಪವರ್ ಅಂತ ಕರೆಸ್ಕೊಳ್ತಾ ಇದೆ, ನಾಲ್ಕನೆಯ ಅದ್ಭುತವಾದಂಥ ಆರ್ಥಿಕ ಶಕ್ತಿಯಾಗಿ ಹೊಮ್ಮಿದೆ. ಆಪರೇಷನ್ ಸಿಂಧೂರದ ನಂತರ ನವಭಾರತದ ಶಕ್ತಿ ಯಾವ ಮಟ್ಟದ್ದು ಅಂತ ವಿಶ್ವವೇ ನಿಬ್ಬೆರಗುಗೊಳ್ಳುವ ರೀತಿಯಲ್ಲಿ, ಟ್ರಂಪಿನ ಟ್ಯಾರಿಫ್ ವಾರಿಗೆ ಯಾವ ರೀತಿ ತತ್ತರಿಸುವ ರೀತಿಯಲ್ಲಿ ಉತ್ತರಿಸಿದ ಭಾರತ ಅಥವಾ ಮೋದಿ, ಬಾಂಗ್ಲಾದ ವಿಷಯದಲ್ಲಿ ಯಾಕೆ ಮೌನ? ಬಾಂಗ್ಲಾದ ವಿಷಯದಲ್ಲಿ ಯಾಕೆ ದಂಡೆತ್ತಿ ಹೋಗ್ತಾ ಇಲ್ಲ? 71ರಲ್ಲಿ ಬಾಂಗ್ಲಾವನ್ನು ಹುಟ್ಟು ಹಾಕಿದ ಭಾರತಕ್ಕೆ, ಅದು ಭಾರತವನ್ನೇ ಒಂದು ಮದರ್ವುಡ್ ದೇಶ, ತಾಯಿಯಂತೆ ಪೊರೆದು ಸಾಕಿ ಸಲಹಿ ಒಂದು ಸ್ವತಂತ್ರ ದೇಶವನ್ನಾಗಿ ನಿರೂಪಿಸಿದ ಭಾರತವನ್ನೇ ಕಚ್ಚಲಿಕ್ಕೆ, ಕೊಲ್ಲಲಿಕ್ಕೆ, ಭಾರತವನ್ನೇ ತಲ್ಲಣಿಸಲಿಕ್ಕೆ ಬಂದರೂ ಕೂಡ ಮೋದಿ ಯಾಕೆ ಮೌನವಾಗಿದ್ದಾರೆ? ಒಂದು ಯೋಚನೆ ಮಾಡಬೇಕು. ಮೋದಿಯವರ ಮೌನ ಅದು ಸಮಯಕ್ಕಾಗಿ, ಕಾಲಕ್ಕಾಗಿ ಕಾದು ಬೇಟೆಯಾಡುವ ಬೇಟೆಗಾರನ ಸಂಯಮ, ದೃಷ್ಟಿ ಮತ್ತು ಗುರಿತ್ವ ಅನ್ನೋದನ್ನ ನಾವು ಮಾತಾಡಬೇಕು, ನಾವು ನಂಬಬೇಕು, ನಾವು ಯೋಚಿಸಬೇಕು. ಅದಿವತ್ತು ಕಾಲ ಕೂಡಿ ಬಂದಿದೆ. ಯುದ್ಧ ಅನ್ನೋದು ಇವತ್ತು ಕೇವಲ ನೇರವಾದಂಥ ಮುಖಾಮುಖಿ ಅಲ್ಲ, ಆಪರೇಷನ್ ಸಿಂಧೂರದ ರೀತಿಯ ಯುದ್ಧವಷ್ಟೇ ಅಲ್ಲ, ರಾಜತಾಂತ್ರಿಕ ಯುದ್ಧ. ಇಡೀ ಭಾರತ ಇವತ್ತು ತನ್ನ ಸುತ್ತಮುತ್ತಲಿನ ವೈರಿಗಳೊಟ್ಟಿಗೆ ಕೇವಲ ಬಾಂಬುಗಳ ಮೂಲಕ, ಕೇವಲ ಏರೋಪ್ಲೇನಿನ ಮೂಲಕ, ಕೇವಲ ಸೈನ್ಯದ ಮೂಲಕ ದಾಳಿಯನ್ನ ಮಾಡ್ತಾ ಇಲ್ಲ, ನೆನಪಿಡಿ. ಅದು ತನ್ನ ಚಾಣಾಕ್ಷತೆ, ಬುದ್ಧಿವಂತಿಕೆ, ತನ್ನದೇ ಆದಂಥ ವಿದೇಶಾಂಗ ನೀತಿಯ ಸೂಕ್ಷ್ಮತೆಯ ಮೂಲಕ ಬೇರೆ ಬೇರೆ ರೀತಿಯ ಯುದ್ಧದ ಒಂದು ಪರಿಕ್ರಮವನ್ನ ಭಾರತ ಮಾಡ್ತಾ ಇದೆ. ಆಪರೇಷನ್ ಸಿಂಧೂರ
ಕೇವಲ 24 ನಿಮಿಷದಲ್ಲಿ ಪಾಕಿಸ್ತಾನದ ಇಡೀ ನಡುವನ್ನ ಮುರಿತಷ್ಟೇ ಅಲ್ಲ, ಪಾಕಿಸ್ತಾನವನ್ನ ಕನಿಷ್ಠ ಪಕ್ಷ 1.5-2 ದಶಕದಷ್ಟು ಹಿಂದೆ ತಳ್ಳಿ ಅಲ್ಲಿ ಕೂರಿಸಿತು. ಕೂತ್ಕೋ, ನಿನಗೆ ಅದೇ ಸ್ಥಾನ. ಅದರ ಜೊತೆಗೆ ಸಿಂಧೂ ನದಿಯ ನೀರನ್ನ ಬಂದ್ ಮಾಡುವ ಮೂಲಕ 80% ಅಲ್ಲಿಯ ಜನಸಂಖ್ಯೆಯ 80% 24 ಕೋಟಿಗೂ ಹೆಚ್ಚು ಜನರ ಬದುಕಿಗೆ ಮುಳ್ಳಾದದ್ದನ್ನ, ಮರಣ ಶಾಸನವನ್ನ ಬರೆದದ್ದನ್ನ ನೀವು ಗಮನಿಸಿದ್ದೀರಿ. ಇತ್ತೀಚೆಗೆ ವಿಶ್ವಸಂಸ್ಥೆಯಲ್ಲಿ ಭಾರತವನ್ನ ಏನಾದರೂ ಮಾಡಿ ನಮಗೆ ಸಿಂಧೂ ನೀರನ್ನ ಕೊಡ್ಲಿಕ್ಕೆ ಒಪ್ಪಿಸಿ ಅಂತ ಗೋಗರದ್ದನ್ನು ನೀವು ಗಮನಿಸಿದ್ದೀರಿ. ಇದು ವಾಟರ್ ವಾರ್. ಇವತ್ತಿನ ಸಂದರ್ಭದಲ್ಲಿ ಕೇವಲ 150 ಸೈನಿಕರನ್ನು, 150 ಭಯೋತ್ಪಾದಕರನ್ನು, ಅವರ ಅಡುಗುದಾಣವನ್ನು ಉಡೀಸ್ ಮಾಡುವ ಮೂಲಕ ಇಡೀ ಪಾಕಿಸ್ತಾನದ ಏರ್ ಸ್ಟ್ರಿಪ್ ಅನ್ನ ಕಂಪ್ಲೀಟ್ ಆಗಿ ಚಿತ್ರಾನ್ನ ಮಾಡುವ ಮೂಲಕ ಅಣು ಸ್ಥಾವರ ಮತ್ತು ಅಣು ದಾಸ್ತಾನಿನ ಮೇಲೆಯೇ ಎರಗುವ ಕ್ಷಣಗಣನೆಯನ್ನ ಭಾರತ ಮಾಡ್ತಾ ಇರುವ ಹೊತ್ತಿಗೆ ಸೌದಿ ಮೂಲಕ ಭಾರತವನ್ನ ಕೈಕಾಲು ಹಿಡಿದು ಕೊನೆಗೆ ಯುದ್ಧ ವಿರಾಮ ಆದದ್ದನ್ನು ನೀವು ಗಮನಿಸಿದ್ದೀರಿ. ಆದರೆ ಪಾಕಿಸ್ತಾನವನ್ನ ಇಡೀಯದಾಗಿ ಜನಾಂಗ ನೆನಪಿಡುವ ಹಾಗೆ ಇವತ್ತು ಅವರನ್ನ ಹೈರಾಣ ಮಾಡಿದ್ದಿದ್ರೆ, ಅವರನ್ನ ಮುಗಿಸ್ತಿದ್ದಿದ್ರೆ ಅದು ವಾಟರ್ ವಾರ್. ಹಾಗೇನೆ ಇವತ್ತು ಬಾಂಗ್ಲಾದ ಮೇಲೆ ಮೋದಿ ಈಗ ಮುಗಿಬಿದ್ದಿದ್ದಾರೆ. ಈ ಮುಗಿಬೀಳುವಿಕೆ, ಈ ಯುದ್ಧ ಸಾರುವಿಕೆ ಬಾಂಗ್ಲಾದ ತಲೆಮಾರುಗಳು ನೆನಪಿಡಬೇಕು. ಬಾಂಗ್ಲಾದ ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನ ಮೋದಿ ಕೊಟ್ಟೇ ಸಿದ್ಧ. ಹೇಗೆ ಪಾಕಿಸ್ತಾನದವರ ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನ ಕೊಡ್ತೇನೆ ಅಂತ ಅವರು ಪ್ರತಿಜ್ಞೆ ಮಾಡಿದ್ರು, ಇವತ್ತು ಅದು ಹೇಗೆ ಆಯ್ತೋ, ಡಿಮೊನೆಟೈಸೇಷನ್ ಇತ್ಯಾದಿ ಎಲ್ಲದರ ಮೂಲಕ ಅದೇ ಇವತ್ತು ಬಾಂಗ್ಲಾದ ಪರಿಸ್ಥಿತಿಗೂ ಭಾರತ ಹೆಜ್ಜೆಯನ್ನ ಮುಂದಿಟ್ಟಿದೆ. ಟೆಕ್ಸ್ಟೈಲ್ ವಾರ್. ಇಡೀ ಬಾಂಗ್ಲಾದ ಆತ್ಮ ಯಾವುದು ಗೊತ್ತಾ? ಅಲ್ಲಿನ ಟೆಕ್ಸ್ಟೈಲ್ ಗಿರಣಿಗಳು, ಬಟ್ಟೆ ವ್ಯಾಪಾರ. ಇವತ್ತು ಇಡೀ ಬಾಂಗ್ಲಾ 3 ಹೊತ್ತು ಊಟ ಮಾಡ್ತಾ ಇದೆ ಅಂತಾದ್ರೆ, ಒಂದು ಸಾಮಾನ್ಯ ಬದುಕಿನ ಸುಖವನ್ನ ಉಣ್ತಾ ಇದೆ ಅಂತಾದ್ರೆ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂಬರ್ 1 ಗ್ರೇಡಿನಲ್ಲಿ ಟೆಕ್ಸ್ಟೈಲ್ ಅನ್ನ ರಫ್ತು ಮಾಡ್ತಾ ಇರುವಂಥದ್ದು. ಇವತ್ತಿನ ಈ ಹೊತ್ತಿನ ಭಾರತದ, ನಾವು ಹತ್ತಿಯನ್ನ ಅತ್ಯಂತ ಹೆಚ್ಚು ಬೆಳೆಯುವ ದೇಶ. ಬಟ್ಟೆ ಮತ್ತು ನೂಲು ಟೆಕ್ಸ್ಟೈಲ್ ಭಾರತ ಇಡೀ ಪ್ರಪಂಚದಲ್ಲೇ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿಕೊಂಡಿದೆ. ಆದರೆ ಬಾಂಗ್ಲಾ 1971ರಲ್ಲಿ ಸ್ವಾತಂತ್ರ್ಯವನ್ನ ಸ್ವತಂತ್ರ ದೇಶವನ್ನಾಗಿ ಪಾಕಿಸ್ತಾನದ ಕಪಿಮುಷ್ಟಿಯಿಂದ ಅದನ್ನ ಕಿತ್ತು ಅವರಿಗದೇ ಆದಂತ ಒಂದು ದೇಶವನ್ನ ಮತ್ತು ಬದುಕನ್ನ ಕೊಟ್ಟದ್ದಷ್ಟೇ ಇಂದಿರಾ ಗಾಂಧಿ ಸಾರಿದ ಯುದ್ಧದ ಪರಿಣಾಮ ಅಲ್ಲ. ಬಾಂಗ್ಲಾವನ್ನ ಕಟ್ಟಿದ್ದು, ಬೆಳೆಸಿದ್ದು, ಬಾಂಗ್ಲಾವನ್ನ ಹುಟ್ಟು ಹಾಕಿದ್ದು, ಹಡದದ್ದು ಭಾರತ. ಹಾಗಾದ್ರೆ ಪಡೆದದ್ದೇನು ಅಂತ ನೀವು ಯೋಚನೆ ಮಾಡಿದರೆ ಕೊನೆಗೂ ಹಾವಿಗೆ ಹಾಲೆರೆದಂತ ಕಥೆಯೇ ಹೊರತು ಅದು ನಮ್ಮನ್ನ ಸುಖಕ್ಕೆ ಬಂದಂತ ಸೂತ್ರ ಆಗ್ಲಿಲ್ಲ. ಭಾರತ ಯೋಚಿಸಿತ್ತು, ಪಾಕಿಸ್ತಾನ ಮಗ್ಗುಲ ಮುಳ್ಳು, ಕನಿಷ್ಠ ಪಕ್ಷ ನಮ್ಮ ಈಶಾನ್ಯ ರಾಜ್ಯ ಇತ್ಯಾದಿಗಳನ್ನ ಕಾಪಾಡಿಕೊಳ್ಳಿಕ್ಕೆ ಅಲ್ಲೊಂದು ಶಾಂತಿ ದೂತನಾಗಿ, ನಮ್ಮ ಸ್ನೇಹಿತರಾಗಿ ನಾವೇ ಹುಟ್ಟು ಹಾಕಿದ ಒಂದು ದೇಶವಾಗಿ ನಮಗೆ ಕಾವಲು ಭಟನಾಗಿ ನಿಲ್ಲಬಹುದು. ಪಾಕಿಸ್ತಾನದ ಕಿರುಕುಳದ ಒಂದಿಷ್ಟು ಭಾಗ ಕಡಿಮೆಯಾಗಬಹುದು ಅನ್ನುವ ಆಶಯದಲ್ಲಿ 71ರಲ್ಲಿ ಯುದ್ಧವನ್ನ ಸಾರಿ ಬಾಂಗ್ಲಾವನ್ನ ಹುಟ್ಟು ಹಾಕಿ, ಅಷ್ಟೇ ಅಲ್ಲ, ಬಾಂಗ್ಲಾದಲ್ಲಿ ಅವತ್ತು ಕಿತ್ತು ತಿನ್ನುವ ಬಡತನ, ಬೀದಿಯಲ್ಲಿ ಹಸುವೆಯಿಂದ ಜನ ಸಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿಕೊಟ್ಟದ್ದು ಭಾರತ. ಕೋಟಿಯನ್ನ ಬಾಂಗ್ಲಾದೇಶದ ಹುಟ್ಟಿನ ಸಂದರ್ಭದಲ್ಲಿ ಅದರ ಮೂಲಭೂತ ಸೌಕರ್ಯಕ್ಕೆ ಭಾರತ ಮೊಗೆದು ಕೊಟ್ಟಿದೆ.
ಅದರ ಜೊತೆಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನ ಒಂದು ದಾನ ರೂಪದಲ್ಲಿ ಕೊಟ್ಟಿದೆ ಭಾರತ. ಇವತ್ತು ಬಾಂಗ್ಲಾದ ಆತ್ಮ, ಬಾಂಗ್ಲಾದ ಬದುಕು, ಬಾಂಗ್ಲಾದ ಉಸಿರು ನಿಂತಿದೆ ಅಂತಾದ್ರೆ ಅದು ಟೆಕ್ಸ್ಟೈಲ್ ವ್ಯಾಪಾರದ ಮೇಲೆ, ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಮೇಲೆ. ಭಾರತ ಈಗ ಅದರ ಮೇಲೇನೆ ಬಾಂಬ್ ಹಾಕಿದೆ. ಅನ್ನ ಕೊಟ್ಟ ಕೈಯನ್ನ ಕಚ್ಚಲಿಕ್ಕೆ ಬಂದ್ರೆ ಕೊನೆಗೆ ಏನು ಮಾಡಬೇಕು ಅದನ್ನ ಭಾರತ ಮಾಡಿದೆ. ಕೇವಲ ಯುದ್ಧದಿಂದ ಒಂದಿಷ್ಟು ಜನರನ್ನ ಕೊಲ್ಲಬಹುದು, ಒಂದಿಷ್ಟು ಕಟ್ಟಡಗಳನ್ನು ಧ್ವಂಸ ಮಾಡಬಹುದು, ಬಾಂಗ್ಲಾದ ನೆಲದಲ್ಲಿ ಒಂದಿಷ್ಟು ಬಿರುಕುಗಳನ್ನ ಹುಟ್ಟು ಹಾಕಬಹುದು. ಆದರೆ ಅದು ತತ್ಕಾಲಕ್ಕೆ ಮಾತ್ರ. ಕೊಟ್ರೆ ಪೆಟ್ಟೆ ಹೇಗಿರಬೇಕು ಅಂದ್ರೆ ಶತಶತಮಾನಗಳ ಕಾಲವೂ ಅಲ್ಲಿನ ಜನತೆ ನಮ್ಮನ್ನ ಹುಟ್ಟಿಸಿದ, ನಮ್ಮನ್ನ ಇಡೀ ದೇಶವನ್ನಾಗಿ ಕಟ್ಟಿದ, ನಮ್ಮ ಬದುಕಿಗೆ ಅಂತಲೇ ತಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ಕಡೆಗಣಿಸಿ ಬಾಂಗ್ಲಾದ ಉನ್ನತಿಗೆ ಆ ಇಂಡಸ್ಟ್ರಿಯನ್ನ ದಾನ ಮಾಡದಂತ ಕೋಟಿ ಕೋಟಿ ಡಾಲರ್ಗಳನ್ನ ಅಲ್ಲಿ ಸುರಿದು ಅವರ ಬದುಕನ್ನ ಕಟ್ಟಿಕೊಟ್ಟದ್ದ ಆ ಒಂದು ದೇಶಕ್ಕೇನೆ ನಾವು ತಿರುಗಿ ನಿಂತರೆ ಏನಾಗತ್ತೆ ಅನ್ನೋದಕ್ಕೆ ಬಾಂಗ್ಲಾ ಇತಿಹಾಸದಲ್ಲಿ ಉದಾಹರಣೆಯಾಗಿ ನಿಲ್ಲುತ್ತದೆ. ಅಷ್ಟೇ ಅಲ್ಲ, ಪ್ರಾಯಶಃ ಈಗ ನಡೀತಾ ಇರುವಂತ ಪರಿಸ್ಥಿತಿಯಲ್ಲಿ ಮೋದಿ ಪ್ರಯೋಗಿಸಿದ ಈ ಟೆಕ್ಸ್ಟೈಲ್ ಅಸ್ತ್ರ ಏನಿದೆ, ಈ ಬ್ರಹ್ಮಾಸ್ತ್ರ ಏನಿದೆ, ಅದರ ಪರಿಣಾಮ ಬಾಂಗ್ಲಾದೇಶಿಕರು ಹೊಟ್ಟೆಗೆ ಅನ್ನ ಇಲ್ಲದೇನೆ ಸಾಯುವ ದಿನಗಳು ಬಹಳ ಹತ್ತಿರದಲ್ಲಿದೆ. ಆ ಎಲ್ಲ ವಿವರಗಳನ್ನ ನಿಮಗೆ ನೀಡಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಭಾರತ ಅತ್ಯಂತ ವಿಶ್ವಾಸದಿಂದ ನಡ್ಕೊಳ್ತು ಬಾಂಗ್ಲಾದೊಟ್ಟಿಗೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಲ್ಲಿಯ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬೆಳೆಯಲಿ ಅನ್ನುವ ಕಾರಣಕ್ಕಾಗಿ ನಾವು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಹತ್ತಿಯನ್ನು ಬೆಳೆಯುವ ದೇಶ. ಬಾಂಗ್ಲಾದಲ್ಲಿ ಹತ್ತಿಯನ್ನು ಬೆಳೀತಾ ಇಲ್ಲ. ಆದ್ರಿಂದ ಅತ್ಯಂತ ಕಡಿಮೆ ದರದಲ್ಲಿ ಬಾಂಗ್ಲಾಕ್ಕೆ ಹತ್ತಿ ನೂಲನ್ನ ಪೂರೈಸ್ತಾ ಇರುವಂತ ಏಕೈಕ ದೇಶ ಭಾರತ. ಆಮೇಲೆ ಬಾಂಗ್ಲಾದ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಬಂದಂತ ವೆಸ್ಟರ್ನ್ ಅವರು ಕೂಡ ಬಾಂಗ್ಲಾ ಭಾರತದ ಪಾರ್ಟ್ನರ್. ಬಾಂಗ್ಲಾ ಮತ್ತು ಭಾರತದ ಸಂಬಂಧ ಅತ್ಯಂತ ಆಪ್ತವಾಗಿದೆ ಅನ್ನುವ ಕಾರಣಕ್ಕಾಗಿ ಇನ್ವೆಸ್ಟ್ ಮಾಡ್ತಾ ಇದ್ರು. ಇನ್ನು ಮುಂದೆ ಇಲ್ಲ. ನೋ, ಹಸೀನಾ ಇರುವಲ್ಲಿಯವರೆಗೆ ಭಾರತದೊಟ್ಟಿಗೆ ಒಂದು ಬಹಳ ಆಪ್ತವಾದಂತ ಸಂಬಂಧ ಇತ್ತು. ಇವತ್ತು ಕೇವಲ ಟೆಕ್ಸ್ಟೈಲ್ ಈ ಒಂದು ಅಸ್ತ್ರದಿಂದ ಬಾಂಗ್ಲಾ ಯಾವ ರೀತಿ ನಲಗಲಿದೆ, ಯಾವ ರೀತಿ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಲಿದೆ, ಅದು ಯಾವ ರೀತಿ ತನ್ನ ದೈನಿಕವಾದಂತ ಒಂದು ಹೊತ್ತಿನ ಊಟಕ್ಕೂ ಪರದಾಡಬೇಕಾದಂತ ದುರ್ಭಿಕ್ಷ ರಾಷ್ಟ್ರವಾಗಲಿದೆ ಅನ್ನುವಂಥ ಚಿತ್ರಣವನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಅದರ ಆಚೆ ಭಾರತ ಮತ್ತು ಬಾಂಗ್ಲಾದ ಅವಲಂಬನೆ ಯಾವ ಮಟ್ಟದ್ದು ಅಂತಂದ್ರೆ, ಭಾರತ ಎಲ್ಲವನ್ನೂ ಒಂದು ಆಪೋಷಣದ ರೀತಿಯಲ್ಲಿ ಅದನ್ನ ವಾಪಸ್ ತೆಗೆದುಕೊಂಡ್ರೆ ನೀರಿನಿಂದ ಹೊರತೆಗೆದ ಮೀನಿನ ಕಥೆ ಬಾಂಗ್ಲಾದ್ದು. ಪಾಕಿಸ್ತಾನವೂ ಬರುವುದಿಲ್ಲ, ಅಮೆರಿಕವೂ ಬರುವುದಿಲ್ಲ, ಯಾವ ದೇಶವೂ ಬರುವುದಿಲ್ಲ ಅವರನ್ನು ಉಳಿಸ್ಲಿಕ್ಕೆ. ಟ್ರೇಡ್ ವಾರ್ನಿಂದ, ಟ್ರೇಡ್ನಿಂದ ಇಡೀ ಪ್ರಪಂಚವನ್ನ ನನ್ನ ಬೆರಳ ತುದಿಯಲ್ಲಿ ಅಲ್ಲಾಡಿಸ್ತೇನೆ ಅಂತ ಹುಂಕರಿಸಿದ ಟ್ರಂಪಿನ ಕತೆ ಇವತ್ತು ಹುಚ್ಚನ ಕಥೆಯಾಗಿದೆ. ಅವರ ದೇಶದ, ಅವರ ಪಕ್ಷದ ರಿಪಬ್ಲಿಕನ್ಸೇ ಯಾರು ಕೇರ್ ಮಾಡ್ತಾ ಇಲ್ಲ, ಡೋಂಟ್ ಕೇರ್ ಅಂತ ಇದ್ದಾರೆ. ನಮ್ಮ ಮೇಲೆ ಟ್ರೇಡ್ನಿಂದಲೇ ನಾನು ಯುದ್ಧ ವಿರಾಮವನ್ನ ಮಾಡಿದ್ದೇನೆ, ಭಾರತವನ್ನ ಮತ್ತು ಪಾಕಿಸ್ತಾನವನ್ನ ಒಂದೇ ನೆಲೆಯಲ್ಲಿ ತಂದಿದ್ದೇನೆ ಅಂತ ಭ್ರಮಿಸ್ತಾ ಇದ್ದಂತ ಟ್ರಂಪ್ನಿಗೆ ಎರಡು ಕೆನ್ನೆಗೆ ಬಾರಿಸಿ ಎಚ್ಚರಗೊಳಿಸಿದ್ದು ಮೋದಿ. ಆದರೆ ಟ್ರಂಪ್ ಟ್ರೇಡು ಅಂತ ಹೇಳ್ತಾ ಇಡೀ ಪ್ರಪಂಚದ ಮೇಲೆ ನಾನು ಟ್ಯಾರಿಫ್ ಹಾಕಿ ನಾನು ಅವರನ್ನ ಮುಗಿಸ್ಬಿಡ್ತೇನೆ, ಅವರನ್ನ ನನ್ನ ಅಂಕೆಯಲ್ಲಿ ತಂದುಕೊಳ್ತೇನೆ ಅಂತ ಹೊರಟಂತ ಟ್ರಂಪ್ ಇವತ್ತು ನಗೆಪಾಟ್ಲಿಗೀಡಾದ್ರೆ, ಯಾವುದೇ ರೀತಿಯಲ್ಲೂ ಟ್ರೇಡ್ ಅನ್ನುವ ಶಬ್ದವನ್ನ ಬಳಸ್ತೇನೆ ಅಥವಾ ಒಂದು ಡಿಪ್ಲೊಮಸಿಯನ್ನ ಯಾವ ರೀತಿಯಲ್ಲಿ ನಾನು ಬಳಸ್ತೇನೆ ಅನ್ನುವಂತ ಯಾವ ಹುಂಕಾರದ ಮಾತನ್ನು ಆಡದೇನೆ ಪಾಕಿಸ್ತಾನ ಮತ್ತು ಬಾಂಗ್ಲಾದ ಇಡೀ ಆಯುಷ್ಯವನ್ನ ಕೊಂದದ್ದು
ಇಡೀ ಭವಿಷ್ಯವನ್ನ ಮುಗಿಸಿದ್ದು ಭಾರತದ ಇಡೀಯದಾದಂಥ ಚಾಣಾಕ್ಷತೆಯಿಂದ ಮತ್ತು ಯುದ್ಧವಲ್ಲದ ಒಂದು ಘೋರ ವರ್ತಮಾನದ ಈ ಟ್ರೇಡ್ ಅನ್ನುವಂಥ ಯುದ್ಧವನ್ನ ಮತ್ತು ಟೆಕ್ಸ್ಟೈಲ್ ಮತ್ತು ವಾಟರ್ ಅನ್ನುವ ಅಸ್ತ್ರವನ್ನ ಬಳಸಿ ಏಕಕಾಲದಲ್ಲಿ ಪಾಕಿಸ್ತಾನವನ್ನ ಬಾಂಗ್ಲಾವನ್ನ ಹುಟ್ಟಡಗಿಸುವಂತ ಶಾಶ್ವತವಾಗಿ ಅಲ್ಲಿಯ ಜನಾಂಗ ತಲೆಮಾರುಗಳ ಕಾಲ ನೆನ್ಪಿಡಬೇಕು ಅಂತ ಒಂದು ಯುದ್ಧವನ್ನ ಸಾರಿದ್ದಿದ್ರೆ ಅದು ಭಾರತ. ಟೆಕ್ಸ್ಟೈಲಿನ ರಫ್ತಿನಲ್ಲಿ ಯಾವತ್ತೂ ಮಾಧ್ಯಮದವರು ಭಾರತದ ಸರ್ಕಾರದ ಸಚಿವರನ್ನ ಕೇಳ್ತಾ ಇದ್ರು, ಇಷ್ಟು ಹತ್ತಿಯನ್ನ ಬೆಳೆಯುವ ದೇಶ, ನಮ್ಮಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ, ಆದರೆ ನಮ್ಮ ರಫ್ತು ಕೇವಲ $7 ಬಿಲಿಯನ್. ಯಾಕೆ? ಅದೇ ಬಾಂಗ್ಲಾ ಒಂದು ಪುಟ್ಟ ದೇಶ, ಅದು $30 ಬಿಲಿಯನ್ ರಫ್ತನ್ನ ಮಾಡ್ತಾ ಇದೆ. ಯಾಕೆ? 71ರ ಯುದ್ಧದ ನಂತರ ಭಾರತ ಕೊಟ್ಟಂತ ದಾನ ಇದು, ಭಾರತ ಕೊಟ್ಟಂತ ಹಣ, ಭಾರತ ಕೊಟ್ಟಂತ ಪ್ರೀತಿ ವಿಶ್ವಾಸ, ಆ ಟೆಕ್ಸ್ಟೈಲ್ ಇಂಡಸ್ಟ್ರಿಯೇ ಅವರ ಉಸಿರು ಅಂತ ತಿಳಿದ ಮೇಲೆ ನಾವು ಹಿಂದೆ ನಿಂತು ಇಡೀ ವಿಶ್ವದ ಮಾರುಕಟ್ಟೆಗೆ ಬಾಂಗ್ಲಾವನ್ನ ಮುಂದೆ ನಿಲ್ಲಿಸಿ ಅವರ ಬದುಕಿಗೆ ಆಧಾರ ಸ್ತಂಭವಾಗಿ ನಿಲ್ಲಕ್ಕೆ ಕಾರಣವಾದಂಥ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನ ಬೆಳೆಸಿದ್ದು ಭಾರತ. ಕೃತಜ್ಞತೆ ಇಲ್ಲದ ಕಡು ಪಾಪಿಗಳು ನಮ್ಮ ಕುತ್ತಿಗೆಯನ್ನ ಕಚ್ಚಲಿಕ್ಕೆ ಬಂದರು, ನಮ್ಮ ಹಿಂದೂ ರಕ್ತವನ್ನ ಬೀದಿ ಬೀದಿಯಲ್ಲಿ ಹರಿಸಿದರು. ಭಾರತಕ್ಕೆ ಬಾಂಗ್ಲಾ ನುಸುಳುಕೋರರನ್ನ ಬಿಟ್ಟು ಇಲ್ಲಿ ಅವರು ನಮ್ಮ ಇಡೀ ಭಯೋತ್ಪಾದಕ ಚಟುವಟಿಕೆಗೆ ಸ್ಲೀಪರ್ ಸೆಲ್ಗಳಾಗಿ ಬದುಕುವ ಹಾಗೆ ಮಾಡಿದರು. ಭಾರತದ ರಾಜಕೀಯ ಪರಿಸ್ಥಿತಿಯನ್ನೇ ನಕಲಿ ವೋಟರ್ಸ್ಗಳಾಗಿ ಅದನ್ನ ಅಡಿಮೇಲ್ ಮಾಡ್ಲಿಕ್ಕೆ ಬಂದರು. ಈಗ ಅದಕ್ಕೆ ಮೋದಿ ಅಮಿತ್ ಶಾ ಸರಿಯಾಗಿ ಕೊಟ್ಟಿದ್ದಾರೆ SIR ಮೂಲಕ. ನುಸುಳುಕೋರರನ್ನ ಬೀದಿಯಲ್ಲಿ ಕಸ ಗುಡಿಸುವ ಹಾಗೆ ಗುಡಿಸಿ ಅಟ್ಲಿಕ್ಕೆ ಅಭಿಯಾನ ನಡೀತಾ ಇದೆ. ಬಾಂಗ್ಲಾದ ಇಡೀ ಆಯುಷ್ಯವನ್ನ, ಭವಿಷ್ಯವನ್ನ, ವರ್ತಮಾನವನ್ನ ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ಈಗ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನ ಆ ಒಂದು ಯುದ್ಧಾಸ್ತ್ರವನ್ನ ಪ್ರಯೋಗ ಮಾಡಿದೆ ಭಾರತ. ಬಡ ದೇಶ, 0 ಟ್ಯಾರಿಫ್, ಯಾವುದೇ ಕಾರಣಕ್ಕೂ ಅಲ್ಲಿ ಅವರಿಗೆ ಯಾವುದೇ ಡ್ಯೂಟಿ ಇತ್ಯಾದಿ ತೆರಿಗೆ ಏನೂ ಇರಲಿಲ್ಲ. ಆದ್ರಿಂದ ಅವ್ರದ್ದು $30 ಬಿಲಿಯನ್ ಟೆಕ್ಸ್ಟೈಲ್ ರಫ್ತಾಗ್ತಾ ಇತ್ತು. ಈಗ EU ಒಪ್ಪಂದ ಆದ ಮೇಲೆ, ಯಾಕೆಂತಂದ್ರೆ ಯುರೋಪಿಯನ್ ಯೂನಿಯನ್ ಅಥವಾ 27 ದೇಶ ಏನಿವತ್ತು ನಮ್ಮ ಮುಕ್ತ ವ್ಯಾಪಾರಕ್ಕೆ ಭಾರತದ ಒಂದು ಒಪ್ಪಂದಕ್ಕೆ ಮದರ್ ಆಫ್ ಆಲ್ ಡೀಲ್ಸ್ ಏನು ಬಂದಿದೆ, ಇವತ್ತು ಈ 27 ದೇಶದಕ್ಕೆ ಅಥವಾ ಯುರೋಪಿಯನ್ ಇಡೀ ಒಕ್ಕೂಟದ ವ್ಯಾಪಾರ ವ್ಯವಹಾರದಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಬಾಂಗ್ಲಾ ನಂಬರ್ 1 ಇತ್ತು. ನಾವು ಕೇವಲ $7 ಬಿಲಿಯನ್ ಮಾತ್ರ ರಫ್ತು ಮಾಡ್ತಾ ಇದ್ದೆವು. ಈಗ EU ಒಪ್ಪಂದದ ನಂತರ ಏನಾಗಿದೆ ಗೊತ್ತಾ? ಮುಂದಿನ ವರ್ಷ, ನಾಳೆ ವರ್ಷ, ಇನ್ನೊಂದು ವರ್ಷ ಅಲ್ಲ, ತಕ್ಷಣದಿಂದ ಭಾರತದ ಟೆಕ್ಸ್ಟೈಲ್ ಇಂಡಸ್ಟ್ರಿಯ ರಫ್ತು 35ರಿಂದ 45 ಬಿಲಿಯನ್ಗೆ ಏರಲಿದೆ. ಇದರ ಪರಿಣಾಮ ನೇರವಾಗಿ ಬಾಂಗ್ಲಾದೇಶಿಕರ ಮೇಲೆ. ಯಾಕೆಂತಂದ್ರೆ ಈಗಾಗಲೇ ಅದಾನಿ ಪವರ್ ಕಟ್ ಮಾಡಿದ್ದಾರೆ. ಅಲ್ಲಿಯ ಎಲ್ಲ ಟೆಕ್ಸ್ಟೈಲ್ ಗಿರಣಿಗಳು, ಇಂಡಸ್ಟ್ರಿಗಳು ಈಗ ಮುಚ್ಚಿದವೆ. ನಮ್ಮ ಹತ್ತಿ ನೂಲು ಅತ್ಯಂತ ಕಡಿಮೆ ದರದಲ್ಲಿ ಯುರೋಪಿಯನ್ ಮಾರುಕಟ್ಟೆಗೆ ದಾಳಿ ಇಡ್ತಾ ಇರೋದ್ರಿಂದ ಅಲ್ಲಿಯ ಇಡೀ ಒಂದು ವ್ಯಾಪಾರಸ್ಥರು ಈಗಾಗಲೇ ಫೆಬ್ರವರಿ 1 ಗಡುವಾಗಿ ಕೊಟ್ಟಿದ್ದಾರೆ ಬಾಂಗ್ಲಾದೇಶದ ಸರ್ಕಾರಕ್ಕೆ. ನಮ್ಮ ದಾಸ್ತಾನು ಮಳಿಗೆಗಳಲ್ಲಿ, ಗೋದಾಮುಗಳಲ್ಲಿ ಕೋಟಿ ಕೋಟಿ ಮೌಲ್ಯದ ನೂಲುಗಳು ಕೊಳೆತ ಬಿದ್ದಿದ್ದಾವೆ. ಅದನ್ನು ಬೆಂಕಿ ಹಾಕುವಂತ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಫೆಬ್ರವರಿ 1 ಇಡೀ ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಗಿರಣಿಗಳು ಮುಚ್ಚಲ್ಪಡ್ತಾ ಇದೆ. ನೆನಪಿಡಿ, ಬಾಂಗ್ಲಾಕ್ಕೆ ಊಟ ಕೊಡುವಂತ, ಬಾಂಗ್ಲಾ ಉಸಿರಾಡುವಂತ ಪರಿಸ್ಥಿತಿಯಲ್ಲಿದ್ದರೆ, ಬಾಂಗ್ಲಾ ಒಂದು 3 ಹೊತ್ತಿನ ಊಟವನ್ನ ಕಾಣ್ತಾ ಇದ್ದರೆ,
ಬಾಂಗ್ಲಾದ ಇಡೀ ಸರ್ಕಾರ ಚಲಾವಣೆಯಲ್ಲಿದೆ ಅಂತಾದರೆ ಅದು ಕೇವಲ ಟೆಕ್ಸ್ಟೈಲ್ ಇಂಡಸ್ಟ್ರಿಯ ವ್ಯವಹಾರದ ಮೇಲೆ ನಿಂತಿದೆ. ನೆನಪಿಡಿ, 30 ಬಿಲಿಯನ್ ರಫ್ತು ಮಾಡ್ತಾ ಇದ್ದಂತ ಬಾಂಗ್ಲಾ ಇವತ್ತು ಜೀರೋಕ್ಕೆ ಬರಲಿದೆ. ಆ ಇಡೀ ರಫ್ತು ವ್ಯವಹಾರವನ್ನ EU ಒಪ್ಪಂದದ ನಂತರ ಭಾರತ ಅದನ್ನು 35ರಿಂದ 45 ಬಿಲಿಯನ್ ಡಾಲರ್ಗೆ ತಾನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಹೊರಟಿದೆ, ತನ್ನ ವ್ಯಾಪಾರವನ್ನ ವಿಸ್ತರಿಸಿಕೊಳ್ತಾ ಇದೆ. ಬಾಂಗ್ಲಾ ಸಂಪೂರ್ಣವಾಗಿ ನಶಿಸಿ ಹೋಗಲಿದೆ. ನೆನಪಿಡಿ, ಇದು ಮೋದಿಯವರ ಜಾಣತನ, ಇದು ಮೋದಿಯವರ ಯುದ್ಧ ತಂತ್ರ, ಇದು ಮೋದಿಯವರ ಒಂದು ಡಿಪ್ಲೊಮಸಿಯ ಮರ್ಮಾಘಾತ. ಈಗಾಗಲೇ ಸಿಂಧೂ ನದಿಯ ವಾಟರ್ ನಿಲ್ಲಿಸಿದ್ರಿಂದ ಪಾಕಿಸ್ತಾನ 80% ಕೃಷಿ ಇತ್ಯಾದಿ ಕುಡಿಯುವ ನೀರು ಎಲ್ಲದರಿಂದ ಬಳಲ್ತಾ ಇದೆ ಅಂತಂದ್ರೆ ಅದು ಇಡೀದಾಗಿ ಪಾಕಿಸ್ತಾನದ ಬದುಕನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದೆ. ವಿಶ್ವಸಂಸ್ಥೆಯಲ್ಲಿ ಗೋಗರಿತಾ ಇದೆ ಪಾಕಿಸ್ತಾನ, ಭಾರತವನ್ನು ಏನಾದ್ರೂ ಮಾಡಿ ಒಪ್ಪಿಸಿ ನಮ್ಮ ನೀರು ಕೊಡಿಸಿ, ಇಲ್ಲದೇ ಇದ್ರೆ ನಾವು ಬರ್ಬಾದಾಗಿ ಹೋಗ್ತೇವೆ. ಈಗ ಬಾಂಗ್ಲಾದ ಸರದಿ. ಯಾಕೆ ಮೋದಿಯವರು ಇಲ್ಲಿವರೆಗೆ ಮೌನವಾಗಿದ್ರು? ಕೇವಲ 4 ಬಾಂಬ್ ಹಾಕಿ 4 ಕಟ್ಟಡ ಉರುಳಿಸಿ ಒಂದಿಷ್ಟು ಸೈನಿಕರ ಸಾವಿಗೆ, ಸಾರ್ವಜನಿಕರ ಸಾವಿಗೆ ಕಾರಣವಾದದ್ದು ಯುದ್ಧದ ಕಾಲ ಮುಗಿದೋಗಿದೆ. ಈಗ ರಾಜತಾಂತ್ರಿಕ ಯುದ್ಧ, ಟ್ರೇಡ್ ವಾರ್. ಭಾರತ ಇವತ್ತು ಜನರಿಗೆ ಅರ್ಥ ಆಗಬೇಕು, ಭಾರತ ಎಂತ ಚಾಣಾಕ್ಷ ದೇಶ, ಎಂತ ಸುಪ್ರೀಂ ಆಗಿ ಯೋಚನೆ ಮಾಡ್ತಾ ಇದೆ. ಯಾವ ರೀತಿ ಅಂತಂದ್ರೆ ಸಾರ್ವಕಾಲಿಕವಾಗಿ ಅವರು ಎಂದೂ ಎದ್ದೇಳದಂತ ಮರ್ಮಾಘಾತವನ್ನ ಕೊಡುವಂತ ಕೆಲಸವನ್ನ ಭಾರತ ಬಹಳ ಚಾಣಾಕ್ಷತನದಿಂದ ಮಾಡ್ತಾ ಇದೆ. ಈಗ ಬಾಂಗ್ಲಾ ಎದ್ನೋ ಬಿದ್ನೋ ಅಂತ ಭಾರತದ ಕೈಕಾಲು ಹಿಡಿಲಿಕ್ಕೆ ಬರುವಂತ ಪರಿಸ್ಥಿತಿ ಬಂದು ತಲುಪಿದೆ. ಕೇವಲ ಈ EU ಒಪ್ಪಂದದ ಈ ಟೆಕ್ಸ್ಟೈಲ್ ವ್ಯವಹಾರದಿಂದಷ್ಟೇ 35-45 ಬಿಲಿಯನ್ ಡಾಲರ್ ನಾವು ರಫ್ತನ್ನ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಪರ್ಯಾಯವಾಗಿ ಬಾಂಗ್ಲಾ ಸಂಪೂರ್ಣ ಬರ್ಬಾದಾಗಲಿದೆ. ಅದರಿಂದ 7ರಿಂದ 8 ಮಿಲಿಯನ್ ಜಾಬ್ಗಳು, ಉದ್ಯೋಗ ಭಾರತದಲ್ಲಿ ಹುಟ್ಟುಕೊಳ್ಳಲಿದೆ. ಅದೇ ಪರ್ಯಾಯವಾಗಿ 10ರಿಂದ 15-20 ಲಕ್ಷ ಉದ್ಯೋಗವನ್ನ ಬಾಂಗ್ಲಾ ಕಳ್ಕೊಳ್ಳಲಿದೆ. ಇಲ್ಲಿಯವರೆಗೆ ಅತ್ಯಂತ ಕಡಿಮೆ ದರದಲ್ಲಿ, ಹೇಗೋ ಅದು ಬಡ ದೇಶ, ಆದ್ರಿಂದ ಅವರ ಟೆಕ್ಸ್ಟೈಲೇ ಅವರ ಉಸಿರು, ಅವರು ಬದುಕಿಗೆ ಅದು ಆಧಾರ. ಆದ್ರಿಂದ ನಮ್ಮ ಒಂದು ಕೊಡುಗೆ ಅನ್ನುವ ರೀತಿಯಲ್ಲಿ 71ರಿಂದ 50ರವರೆಗೂ ಅತ್ಯಂತ ಅಗ್ಗದ ದರದಲ್ಲಿ ಹತ್ತಿ ನೂಲನ್ನ ಬಾಂಗ್ಲಾದೇಶಕ್ಕೆ ಭಾರತ ಕೊಡ್ತಾ ಇತ್ತು. ಯಾಕೆಂದ್ರೆ ಅಲ್ಲಿ ಹತ್ತಿ ಬೆಳೆಯುವುದಿಲ್ಲ, ಅವರಿಗೆ 0 ಟ್ಯಾರಿಫ್, ಯಾವುದೇ ತೆರಿಗೆ ಇಲ್ಲ, ಇತ್ಯಾದಿ ಇಲ್ಲ. ಅದರಿಂದ ಅಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ತನ್ನ ಗಿರಣಿಗಳಲ್ಲಿ ಎಲ್ಲವನ್ನ ರೆಡಿ ಮಾಡಿ ಅದು ರಫ್ತು ಮಾಡ್ತಾ ಇತ್ತು. ರಫ್ತಿನಲ್ಲಿ ಬಹಳ ಮುಂಚೂಣಿಯಲ್ಲಿತ್ತು. ಈಗ ಅದನ್ನು ಭಾರತ ನಿಲ್ಲಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹತ್ತಿ ನೂಲನ್ನ ಬಹಳ ಕಾಂಪಿಟೇಟಿವ್ ದರದಲ್ಲಿ ಯುರೋಪಿಯನ್ ಮಾರುಕಟ್ಟೆಗೆ ಭಾರತ ಹಾಕ್ಲಿಕ್ಕೆ ಹೊರಟಿದೆ. 2 ಆಘಾತ. ಒಂದು, ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬೇಕಾದಂತ ಹತ್ತಿ ನೂಲು ಅತ್ಯಂತ ಕಡಿಮೆ ದರದಲ್ಲಿ ಬಾಂಗ್ಲಾಕ್ಕೆ ಹೋಗ್ತಾ ಇರುವುದು ನಿಂತಿದೆ. ಈಗಾಗಲೇ ಅಲ್ಲಿ ತಯಾರಿಸಿ ಇಟ್ಟಂತ ಕೋಟಿ ಮೌಲ್ಯದ ನೂಲುಗಳು ಗೋದಾಮಲ್ಲಿ ರಾಶಿ ಬಿದ್ದಿವೆ. ಪರ್ಯಾಯವಾಗಿ EU ಒಪ್ಪಂದದ ನಂತರ ಭಾರತದಿಂದಲೇ ಇಡೀದಾಗಿ ಟೆಕ್ಸ್ಟೈಲ್ ನೂಲುಗಳು, ಟೆಕ್ಸ್ಟೈಲಿನ ಪ್ರತಿಯೊಂದು ಸಾಮಗ್ರಿಗಳು ರಫ್ತಾಗ್ತಾ ಇದೆ. ಎಂಥ ಮರ್ಮಾಘಾತ, ಇದು ಎಂಥ ಯುದ್ಧ ನೋಡಿ. ಇದು ನಿಜವಾಗಿ ವರ್ತಮಾನದ ಕಣ್ಣಿಗೆ ಕಾಣದ ರಕ್ತ ಹರಿಸಿದನೆ, ಯಾವುದೇ ಸೈನಿಕರನ್ನು ಬಲಿ ಹಾಕದೇನೆ, ಯಾವುದೇ ವೆಪನ್ ಅನ್ನು ಬಳಸದೇನೆ, ಅಣ್ವಸ್ತ್ರ ಗಿಣ್ವಸ್ತ್ರ ಯಾವುದನ್ನು ಉಪಯೋಗಿಸದೇನೆ ಒಂದು ದೇಶದ ಭವಿಷ್ಯವನ್ನ, ವರ್ತಮಾನವನ್ನ ಹೇಗೆ ಮುಗಿಸಬಹುದು? ಅನ್ನ ಹಾಕಿದವರಿಗೆ ಕನ್ನ ಕೊರೆಯಲಿಕ್ಕೆ ಬಂದ್ರೆ, ಉಂಡ ಮನೆಯ ಗಳವನ್ನೇ ಇಳಿಸ್ಲಿಕ್ಕೆ ಬಂದ್ರೆ ಕೊನೆಗೆ ನಿಮ್ಮ ಕತೆ ಏನಾಗುತ್ತೆ? ಭಾರತವನ್ನ ಮುಟ್ಲಿಕ್ಕೆ ಬಂದ್ರೆ ನೀವು ಎಷ್ಟರ ಮಟ್ಟಿಗೆ ಕೆಟ್ಟು ಹೋಗ್ತೀರಿ? ಬಾಂಗ್ಲಾ ಪ್ರಾಯಶಃ
ಭವಿಷ್ಯದಲ್ಲಿ ಉದಾಹರಣೆಯಾಗಿ ಪ್ರಪಂಚದ ಎದುರು ನಿಲ್ಲಲಿದೆ. ಭಾರತ ಸೂಪರ್ ಪವರ್ ಅನ್ನುವಂಥ ವಿದೇಶಿ ತಜ್ಞರ ಮಾತು ಎಷ್ಟರ ಮಟ್ಟಿಗೆ ಅನ್ವರ್ಥ ಅನ್ನೋದನ್ನ ನೀವು ಇಂಥ ಘಟನೆಯಲ್ಲಿ ನೋಡಬೇಕು. ಕೇವಲ ಹೋಗಿ ಕಲಾಸಿಪಾಳ್ಯದಲ್ಲಿ ಯಾರ್ದೋ ಶರ್ಟ್ ಹಿಡಿದು 4 ಬಾರ್ಸ್ ಬಂದ್ಬಿಡ್ಬೇಕಿತ್ತು ಮೋದಿ ಬಾಂಗ್ಲಾದಕ್ಕೆ, ಪಾಕಿಸ್ತಾನಕ್ಕೆ ಅಂತ ನಮ್ಮ ಕೆಲವು ಅಡ್ನಾಡಿಗಳು ಹೇಳ್ತಾರಲ್ಲ. ನೋ, ಅದಲ್ಲ. ಹೊಡೆದ್ರೆ ಹೇಗಿರ್ಬೇಕು ಅಂತಂದ್ರೆ ಇಡೀಯದಾಗಿ ವಂಶವು ನೆನಪಿಡಬೇಕು. ಅನ್ನ ಹಾಕಿದ ಮನೆಗೆ 2 ಬಗೆದರೆ ಕೊನೆಗೂ ಏನಾಗುತ್ತೆ? ಹಿಂದೂಗಳ ರಕ್ತವನ್ನ ಹರಿಸಿದ್ರಲ್ಲ ಅತ್ಯಂತ ಅಮಾನುಷವಾಗಿ, ಆ ರಕ್ತದ ಬೆಲೆಯನ್ನ ನಿಮ್ಮ ಇಡೀ ಸಂತಾನಗಳು ಅದನ್ನ ಎಣಿಸ್ತಾ ಬದುಕಬೇಕಾದಂತ ಪರಿಸ್ಥಿತಿಯನ್ನ ಭಾರತದ ನಾಯಕತ್ವ ತಂದು ನಿಲ್ಲಿಸಿದೆ. ಯಾಕೆಂತಂದ್ರೆ ಇಡೀ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಾಂಗ್ಲಾದ್ದು ಭಾರತದ ಮೇಲೆ ಡಿಪೆಂಡ್ ಆಗಿತ್ತು. ಭಾರತವನ್ನ ಹೊರಗಿಟ್ಟು ಅಲ್ಲಿಯ ಟೆಕ್ಸ್ಟೈಲ್ ಇಂಡಸ್ಟ್ರಿ ನಡೆಯಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಆದ್ರಿಂದಲೇ ಭಾರತ ಸಂಪೂರ್ಣವಾಗಿ ಈಗ ಅದನ್ನು ಹಿಂದೆ ತೆಗೆದುಕೊಂಡದರ ಪರಿಣಾಮ ಅವರಿಗೆ ತುತ್ತು ಅನ್ನಕ್ಕೂ ಗತಿ ಇಲ್ಲದೇನೆ ಬೀದಿಯಲ್ಲಿ ಬಂದು ಬೀಳುವ ಪರಿಸ್ಥಿತಿ ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳಲ್ಲಿ ನೀವು ಕಾಣಬಹುದು. ಅಂತ ಒಂದು ಮರ್ಮಾಘಾತವನ್ನ ಭಾರತದ ಮೋದಿ ಬಾಂಗ್ಲಾಕ್ಕೆ ಕೊಟ್ಟಿದ್ದಾರೆ ಅಂತಾದ್ರೆ ಇದು ಎಂಥ ಯುದ್ಧ, ಎಂಥ ಪ್ರತಿಕ್ರಿಯೆ, ಕಾದದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನಿಸೋದಿಲ್ವಾ ನಿಮಗೆ? ಯಾಕೆಂತಂದ್ರೆ ಯಾವುದೇ ಒಂದು ದೊಡ್ಡ ರಾಷ್ಟ್ರದ ಪ್ರಧಾನಿ ತಕ್ಷಣಕ್ಕೆ ಪ್ರತಿಕ್ರಿಯಿಸುವುದಲ್ಲ. ಆ ಪ್ರತಿಕ್ರಿಯಿಸುವುದಕ್ಕೂ ಒಂದು ಮಾರ್ಗ ಇದೆ. ಪ್ರತಿಕ್ರಿಯಿಸುವ ಶಕ್ತಿ ಅದು ಇಡೀ ವಿಶ್ವವೇ ತಲೆದೂಗುವಂತ ಪ್ರಯೋಗ ಆಗಿರಬೇಕು ಅನ್ನುವ ಮಾತು ಪ್ರಾಯಶಃ ಇವತ್ತು ಟೆಕ್ಸ್ಟೈಲ್ ವಾರನ್ನ ಹೇಗೆ ಮೋದಿ ಬಾಂಗ್ಲಾದ ಮೇಲೆ ಮಾಡಿದ್ದಾರೆ, ಅದರ ಇಡೀಯದಾದ ಬದುಕನ್ನೇ ಸಂಪೂರ್ಣವಾಗಿ ಕಸಿದುಕೊಂಡಿದ್ದಾರೆ. ಅದು ಮೋದಿಯವರ ತಾಕತ್ತು, ಭಾರತದ ತಾಕತ್ತು. ಬಾಂಗ್ಲಾ ಟೆಕ್ಸ್ಟೈಲ್ ಗಿರಣಿ ಮಾಲೀಕರ ಸಂಘ ಬಾಂಗ್ಲಾಕ್ಕೊಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಫೆಬ್ರವರಿ 1 ಅದರ ಒಳಗಡೆ ಈ ಸಮಸ್ಯೆಯನ್ನೇನಾದರೂ ನೀವು ಬಗೆಹರಿಸದೇ ಇದ್ರೆ ನಾವು ಇಡೀಯದಾಗಿ ದೇಶದಲ್ಲಿರುವ ಎಲ್ಲ ಗಿರಣಿಗಳನ್ನ, ನೆನಪಿಡಿ, ಈ ಬಟ್ಟೆ ಗಿರಣಿ ಅನ್ನೋದು ಬಾಂಗ್ಲಾದ ಬದುಕಿನ ಆಧಾರ ಸ್ತಂಭ, ಆಮ್ಲಜನಕ. ಅದನ್ನೇ ಬಾಂಗ್ಲಾ ಟೆಕ್ಸ್ಟೈಲ್ ಗಿರಣಿ ಮಾಲೀಕರ ಸಂಘ ಸಂಪೂರ್ಣವಾಗಿ ಬಂದ್ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಹಾಗಾದ್ರೆ ಏನಾಗ್ಬೋದು ಲೆಕ್ಕ ಹಾಕಿ. ಇನ್ವೆಸ್ಟರ್ ಮಾಡೋರು ಬರುವುದಿಲ್ಲ, ಭಾರತದ ಜೊತೆಗಿದ್ದೇವೆ ಅನ್ನುವ ಕಾರಣಕ್ಕಾಗಿ ಬರ್ತಾ ಇತ್ತು ಬಾಂಗ್ಲಾಕ್ಕೆ, ಅದು ನಿಲ್ಲತ್ತೆ. ಟೆಕ್ಸ್ಟೈಲ್ ಇಂಡಸ್ಟ್ರಿ ಸಂಪೂರ್ಣವಾಗಿ ಖತಮ್. $30 ಬಿಲಿಯನ್ ಇದ್ದದ್ದು ಜೀರೋ ಕೇಳಿಯಲಿದೆ. ಯಾಕೆಂತಂದ್ರೆ ಆ ಇಡೀ ಭಾಗವನ್ನ ಭಾರತ ಭಾರತ ಆವರಿಸಲಿಕ್ಕಿದೆ. ಈಗ ಅಮೆರಿಕ ಬಂತ, ಪಾಕಿಸ್ತಾನ ಬಂತ, ಚೈನಾ ಬಂತ ನಿಮ್ಮನ್ನು ಕಾಪಾಡಲಿಕ್ಕೆ. ಬಾಂಗ್ಲಾವನ್ನ ಪ್ರಶ್ನಿಸ್ತಾ ಇವೆ. ಈಗ ಒಡ ಹುಟ್ಟಿದವರಾಗೆ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ಬಾಂಗ್ಲಾವನ್ನ 71ರಿಂದ ಇವತ್ತಿನವರೆಗೆ ಪೊರೆದು ಬಂದದ್ದು ಭಾರತ ಈಗ ತೊರೆದು ಹೊರಟಿದೆ. ಅದರ ಪರಿಣಾಮವನ್ನ ಇವರು ಅನುಭವಿಸಬೇಕಾಗಿದೆ. ತಾಳ್ಮೆಗೂ ಒಂದು ಮಿತಿ ಇದೆ. ಹಿಂದೂಗಳ ಮಾರಣ ಹೋಮವನ್ನ ಮಾಡುವಾಗ ನೀವು ಯೋಚನೆ ಮಾಡಿದ್ದಿದ್ರೆ ಇಂಥ ದುಸ್ಥಿತಿ ಬಾಂಗ್ಲಾಕ್ಕೆ ಬರ್ತಿರ್ಲಿಲ್ಲ. ಮೋದಿಯವರೇನು ಷಂಡ್ರು ಅಂತ ಭಾವಿಸಿದ್ರೇನೋ, ಮೋದಿಯವರೇನು ನಿರ್ವೀರ್ಯರು ಅಂತ ಭಾವಿಸಿದ್ರೇನೋ, ಏನ್ ರಾಹುಲ್ ಗಾಂಧಿ ಅವರು ಹೇಳ್ದಂಗೆ? ನೋ, ಮೋದಿಯವರ ತಾಕತ್ತು ಇಡೀ ಪ್ರಪಂಚಕ್ಕರಿವಾಗಿದೆ, ದೌರ್ಭಾಗ್ಯ ನಿಮಗರಿವಾಗಿಲ್ಲ. ಈಗ ಅದನ್ನ ಅನುಭವಿಸಬೇಕಾಗಿದೆ ಅಷ್ಟೇ. ಬಾಂಗ್ಲಾ ತರಗೆಲೆ ತರ ಉರುಳು ಹೋಗುವ ದಿನಗಳು ಸಂಪೂರ್ಣವಾಗಿ ಕಣ್ಣೆದುರು ಕಾಣ್ತಾ ಇದೆ. ಟ್ರೇಡ್ ಮೂಲಕ ವಿಶ್ವವನ್ನ ಮಣಿಸ್ತೇನೆ ಅಂತ ಹೊರಟಂತ ಟ್ರಂಪ್ ನಗೆಪಾಟ್ಲಿಗೀಡಾದ್ರೆ ಯಾವುದೇ ರೀತಿಯಲ್ಲೂ ಮಾತಾಡದೇನೆ ಈ ಟ್ರೇಡ್ ಯೂನಿಯನ್ ಒಟ್ಟಿಗೆ ಯುರೋಪ್ ಯೂನಿಯನ್ನ EU ಜೊತೆಗಿನ ಒಪ್ಪಂದವನ್ನ 18 ವರ್ಷದ ಸಾಹಸ, ಅಮೆರಿಕವನ್ನ ಅವಲಂಬಿಸಿದನೇ ಭಾರತ ಬದುಕಬಹುದಾದಂಥ ಸಾಧ್ಯತೆ. ಕೇವಲ ಟೆಕ್ಸ್ಟೈಲ್ ಒಂದರಿಂದಲೇ ನಮಗೆ ಯಾವ ರೀತಿ ಇವತ್ತು ಒಂದು ಮಾರ್ಕೆಟ್ ಸೃಷ್ಟಿ ಆಗ್ತಾ ಇದೆ ಅಂತಂದ್ರೆ
7% ರಫ್ತಾಗ್ತಾ ಇರುವಂಥ ಟೆಕ್ಸ್ಟೈಲ್ ಮಾರುಕಟ್ಟೆಯಲ್ಲಿ $7 ಬಿಲಿಯನ್. ಇವತ್ತದು 35ರಿಂದ 45, 5ರಿಂದ 6 ಪಟ್ಟು ಜಾಸ್ತಿ. ಏಕದಮ್ ಒಂದು ವಿಭಾಗದಲ್ಲಿ ಹೀಗಾದರೆ ಇನ್ನು 27 ರಾಷ್ಟ್ರಗಳ ಒಕ್ಕೂಟ EU ಅದರ ಮುಕ್ತ ಮಾರುಕಟ್ಟೆಯಿಂದ ಭಾರತಕ್ಕೆ ಆಗುವ ಲಾಭ ಯಾವ ಮಟ್ಟದ್ದು ನೀವು ಯೋಚನೆ ಮಾಡಿ. ಅದರ ಪರಿಣಾಮ ಭಾರತವನ್ನ ಕೆಣಕಲಿಕ್ಕೆ ಬರುವವರಿಗೆಲ್ಲರಿಗೂ ಮರ್ಮಾಘಾತವನ್ನ ಕೊಡುವ ಒಂದು ಏಕಚಕ್ರಾಧಿಪತ್ಯ ಭಾರತಕ್ಕೆ ಒಲಿದು ಬಂದಿದೆ ಅಂತ. ಪಾಕಿಸ್ತಾನವನ್ನು, ಬಾಂಗ್ಲಾವನ್ನು ಎಲ್ಲರನ್ನು ಹೆಡೆಮುರಿ ಕಟ್ಟುವಂತ ಸಾಧ್ಯತೆ ಭಾರತಕ್ಕೆ ದಕ್ಕಿದೆ. ಮದರ್ ಆಫ್ ಆಲ್ ಡೀಲ್ಸ್. ಪಾಕಿಸ್ತಾನ, ಬಾಂಗ್ಲಾ, ಅಮೆರಿಕ, ಚೈನಾ ಎಲ್ಲರನ್ನ ಸೇರಿ ಒಟ್ಟಿಗೆ ಭಾರತ ಹೊಡೆದಿದೆ. ಇದು ಅದ್ಭುತ ಅಂತ. ಪಾಕಿಸ್ತಾನಕ್ಕೆ ವಾಟರ್ ಅಸ್ತ್ರದಿಂದ ಹೊಡೆದರೆ ಇಲ್ಲಿ ಬಟ್ಟೆ ಅಸ್ತ್ರದಿಂದ ಹೊಡೆದಿದೆ ಬಾಂಗ್ಲಾವನ್ನ. ಬಾಂಗ್ಲಾದ ಕಥೆ ಮುಗೀತು. ಇದು ಮೋದಿಯವರ ಚಾಣಾಕ್ಷತೆ, ಮೋದಿಯವರ ಮೌನದ ಕೊನೆಯೂ ಅದು ಒಂದು ಘಟಸ್ಫೋಟಗೊಂಡ್ರೆ ಯಾವ ರೀತಿ ಸ್ಫೋಟ ಆಗತ್ತೆ ಅನ್ನೋದಕ್ಕೆ ಇದು ಒಂದು ಉಜ್ವಲ ಉದಾಹರಣೆ. ಮೋದಿಯವರ ಮೌನವನ್ನ ನಿರ್ಲಕ್ಷಿಸುವ ಹಾಗೂ ಇಲ್ಲ, ಅದನ್ನು ಪ್ರಶ್ನಿಸುವ ಹಾಗೂ ಇಲ್ಲ, ಮತ್ತು ಅದು ಅವರ ನಿರ್ವೀರ್ಯ ಅಂತ ವ್ಯಾಖ್ಯಾನಿಸಿದವರಿಗೆ ಇವತ್ತು ಯಾವ ರೀತಿ ಅವರು ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಬಾಂಗ್ಲಾದ ಒಂದು ಉದಾಹರಣೆ ಸಾಕು ಅಂತ. ಬಾಂಗ್ಲಾ ಪಾಕಿಸ್ತಾನವನ್ನ ವಿಶ್ವದ ಎದುರು ಬರ್ಬರವಾಗಿ ಮಲಗಿಸುವುದು ಅಂದರೆ ಹೇಗೆ, ಬರ್ಬರವಾಗಿ ಹೊಡೆಯುವುದು ಅಂದರೆ ಹೇಗೆ, ರಕ್ತರಹಿತ ಕ್ರಾಂತಿಯ ಮೂಲಕ ಅವರ ಇಡೀ ಭವಿಷ್ಯವನ್ನೇ ನಾಶ ಮಾಡುವಂಥ ಒಂದು ಅಸ್ತ್ರ ಪ್ರಯೋಗವನ್ನ ಭಾರತ ಮಾಡುತ್ತಾ ಇರುವಂಥ ರೀತಿ ಇದೆಯಲ್ಲ, ಅದು ಇಡೀ ವಿಶ್ವವನ್ನ ಬೆರಗುಗೊಳಿಸಿದೆ. ಈ ಸಂಬಂಧಪಟ್ಟು ಸಚಿವರು ಮಾತಾಡಿದ ಮಾತನ್ನು ನಿಮಗೆ ಕೊಡ್ತಾ ಇವತ್ತಿನ ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೇನೆ. ನಮಸ್ತೆ. Earlier in the day, you used to always ask us, the press used to always ask us, that why is Bangladesh able to export $30 billion worth of textiles and India is such a small player? Because Bangladesh, being a least developed country, LDC, had zero duty access. And they were able to capture 30 billion out of the $250 billion market of European Union in textiles alone. Now we see before our eyes a potential to grow from 7 billion to at least 30, 35, 40 billion very quickly, being an area of strength in India. And you can imagine that if we add this kind of business only in the textile sector alone, just only in the textile sector alone, we are looking at close to 6 or 7 million jobs coming into that sector.